ಶಾಸಕರಾದವರಿಗೆ ಸಚಿವರಾಗಬೇಕೆಂಬ ಆಸೆ ಇರುತ್ತೆ. ಹೀಗಾಗಿ ಎಲ್ಲರೂ ಪೈಪೋಟಿ ಮಾಡುವವರು ಎಂದು ಶಾಸಕ ಅರವಿಂದ್ ಬೆಲ್ಲದ್ ಹೇಳಿದ್ರು. ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಚಿವ ಸ್ಥಾನ ವಿಸ್ತರಣೆ ವಿಚಾರ ಬಂದಾಗ ಈ ರೀತಿ ಆಗುವುದು ಸಹಜ. ಸಚಿವ ಸ್ಥಾನಕ್ಕಾಗಿ ಬಿಜೆಪಿಯಲ್ಲಿ ತಿಕ್ಕಾಟ ಹಿನ್ನೆಲೆಯಲ್ಲಿ ಮೂಲ ಬಿಜೆಪಿ ಮತ್ತು ವಲಸಿಗರ ನಡುವೆ ಭಿನ್ನಾಭಿಪ್ರಾಯವಿಲ್ಲ. ಸಚಿವ ಸ್ಥಾನಕ್ಕಾಗಿ ಈ ರೀತಿಯ ಬೇರೆ ಬೇರೆ ರೀತಿಯ ಸ್ವರ ಬರುವುದು ಸಹಜ. ಈ ಬಗ್ಗೆ ಪಕ್ಷದ ವರಿಷ್ಠರು ತೀರ್ಮಾನ ಕೈಗೊಳ್ಳುತ್ತಾರೆ. ಸಚಿವ ಸ್ಥಾನಕ್ಕಾಗಿ ಎಲ್ಲಾ ಶಾಸಕರಲ್ಲೂ ಆಸೆ ಇರುತ್ತೆ. ಆದರೆ ನಮ್ಮ ಪಕ್ಷದಲ್ಲಿ ಲಾಭ ಮಾಡಬೇಕು ಎನ್ನುವ ಪರಿಸ್ಥಿತಿ ಇಲ್ಲ. ಪಕ್ಷದ ಹಿರಿಯರು ರಾಜ್ಯದ ಹಿತ ಕಾಪಾಡುವಲ್ಲಿ ಸೂಕ್ತ ನಿರ್ಧಾರ ಕೈಗೊಳ್ಳಲಿದ್ದಾರೆ ಎಂದರು. ಇದೇ ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರು ವಸೂಲಿಗೆ ಇಳಿದಿದ್ದಾರೆ ಎಂಬ ಹೇಳಿಕೆ ನಾನು ಈಗಲೂ ಬದ್ಧ ಇದ್ದೇನೆ. ಅದನ್ನ ನಾನು ಸಾಬೀತು ಮಾಡುವ ಅವಶ್ಯಕತೆ ಇಲ್ಲ. ಅಂಥವರು ಯಾರು ಅಂತ ಎಲ್ಲರಿಗೂ ಗೊತ್ತಿದೆ ಎಂದರು. ಹೋರಾಟವನ್ನು ಉದ್ಯೋಗ ಮಾಡ್ಕೊಂಡಿದ್ದಾರೆ. ಯಾರು ನಿಜವಾಗಿ ಕನ್ನಡದ ಪರವಾಗಿ ಚಿಂತನೆ ಆದ್ರೆ ಎಲ್ಲರಿಗೂ ಗೊತ್ತಿದ್ದೈತಿ. ಅದ್ರ ಬಗ್ಗೆ ಏನು ಪ್ರೂಫ್ ಮಾಡೋದೇನು ಅವಶ್ಯಕತೆ ಇಲ್ಲ, ಗೊತ್ತೈತಿ. ಯಾವ ಸಮಯದಲ್ಲಿ ಯಾರು ರಸ್ತೆಗೆ ಇಳಿತಾರೆ, ಯಾರು ಹೋರಾಟ ಮಾಡ್ತಾರೆ, ಯಾವ ವಿಷಯ ತೊಗೊಂಡು ಮಾಡ್ತಾರೆ, ಯಾಕೆ ನಿಲ್ಲಿಸ್ತಾರೆ, ಯಾವ ಕಾರಣದಾಗ ನಿಲ್ಲಿಸ್ತಾರೆ, ಅದನ್ನು ಕೂಡ ಜನ ನೋಡ್ತಿರ್ತಾರೆ. ಹಾಗಾಗಿ ಎಲ್ಲರಿಗೂ ಗೊತ್ತೈತಿ. ಅದ್ರ ಬಗ್ಗೆ ಪ್ರೂವ್ ಮಾಡೋದಂಥದ್ದು ಏನು ಅವಶ್ಯಕತೆ. ಅಂಥ ಹೋರಾಟಗಾರರೇ ಒಬ್ಬರು ನಿಮ್ಮ ತಂದೆ ಮಸಿ ಹೋಗಿದ್ರು. ಈಗ ಅವರೇ ನಿಮ್ಮ ಪಕ್ಷಕ್ಕೆ ಸೇರಿಸ್ಕೊಂಡ್ರೆ ಮಾಡಿದ್ದೀರಿ ಅಂತ ಹೌದಾ? ಈಗೇನು ಅವ್ರ ಉಪಾಧ್ಯಕ್ಷರಿಲ್ಲ, ಯಾವ ಪದಾಧಿಕಾರಿನೂ ಇಲ್ಲ. ಸರಿ, ಈಗ ಸಚಿವ ಸ್ಥಾನಕ್ಕೆ ಮೂಲ ವಲಸಿಗರ ಗುದ್ದಾಟ ಸ್ಟಾರ್ಟ್ ಆಗಿದೆ. ನಮ್ಮ ಪಕ್ಷದಲ್ಲಿ ಭಾಳ ಒಳ್ಳೆ ರೀತಿಯಿಂದ ವಿಚಾರ ಮಾಡಿ ಅವ್ರು ಯಾವ ಸಂದರ್ಭದಲ್ಲಿ ಪಕ್ಷಕ್ಕೆ ಮತ್ತು ರಾಜ್ಯಕ್ಕೆ ಏನು ಒಳ್ಳೇದಾಗುತ್ತೋ ಆ ದಿಶನ್ನ ನಮ್ಮ ಪಕ್ಷದ ನಾಯಕರು ತಗೋತಾರೆ. ಹಾಗಾಗಿ ಯಾವುದೇ ರೀತಿ ಎಕ್ಸ್ಪಾನ್ಷನ್ ಆದಾಗ, ಯಾವುದೇ ರೀತಿ ಆದಾಗ ಈ ರೀತಿಯ ಬೇರೆ ಬೇರೆ ಸ್ವರ ಬರೋದು ಕಾಮನ್. ಅದನ್ನೆಲ್ಲ ಆಗದಂಗೆ ಸರಿಯಾಗಿ ಮಾಡ್ಕೊಂಡು ಹೋಗ್ತಾರೆ ನಮ್ಮ ಪಕ್ಷದ ನಾಯಕರು. ನಾವು ಕೂಡ ಎಲ್ಲ ರಾಜ್ಯದಾಗ ಅದಾದ ಮೇಲೆ ಎಲ್ಲ MLA ನೆಕ್ಸ್ಟ್ ಮಿನಿಸ್ಟರ್ ಆಗ್ಬೇಕಂತ ಇದ್ದೇ ಇರ್ತದೆ. ಆದರೆ ಅದೇನು ಇಂಪಾರ್ಟೆಂಟ್ ಅಲ್ಲ, ಎಲ್ಲರಿಗೂ ಇದ್ದೇ ಇರ್ತದೆ. ಒಬ್ಬೊಂದು ಸ್ವಭಾವ ಇರ್ತದೆ. ಅದು ನಮ್ಮ ಪಕ್ಷದಲ್ಲಿ ಆ ಪರಿಸ್ಥಿತಿ ಇಲ್ಲ. ಲಾಬಿ ಮಾಡ್ಬೇಕು ಪಕ್ಷ ಬಿಟ್ಟು ನಮಗೆ ಮೆಜಾರಿಟಿ ಇತ್ತು. ಅವ್ರ ಬೆಂಬಲದಿಂದ ನಾವು ಅವ್ರ ಬೆಂಬಲದಿಂದ ಅವ್ರು ನಮ್ಮ ಪಕ್ಷಕ್ಕೆ ಬಂದಿದ್ದಕ್ಕೆ ಸರ್ಕಾರ ಫಾರ್ಮ್ ಮಾಡಕ್ಕೆ ಸಾಧ್ಯ ಆಗ್ತದೆ. ಪ್ರಕರಣವೊಂದಕ್ಕೆ ಸಂಬಂಧಿಸಿದಂತೆ ಧಾರವಾಡ ಇರಾನಿ ಗ್ಯಾಂಗಿನ ಕಳ್ಳರನ್ನ ಹಿಡಿಯಲು ಬಂದಿದ್ದ ಆಂಧ್ರ ಪೊಲೀಸರ ಮೇಲೆ ಕಳ್ಳರು ಅಟ್ಯಾಕ್ ಮಾಡಿರುವಂತಹ ಘಟನೆ ಧಾರವಾಡದಲ್ಲಿ ನಡೆದಿದೆ. ನಗರದ ಸಂಗಮ್ ವೃತ್ತದ ಬಳಿಯಲ್ಲಿ ಈ ಘಟನೆ ನಡೆದಿದ್ದು, ಇರಾನಿ ಗ್ಯಾಂಗಿನ ಸುಮಾರು 4 ಜನರು ಸಂಗಮ್ ವೃತ್ತದಲ್ಲಿ ನಿಂತಿದ್ರು. ಇದೇ ಸದಸ್ಯರನ್ನ ಹುಡುಕುತ್ತಾ ಧಾರವಾಡಕ್ಕೆ ಆಗಮಿಸಿದ ಆಂಧ್ರ ಪೊಲೀಸರ ಕಣ್ಣಿಗೆ ಇವರು 4 ಜನ ಒಟ್ಟಿಗೆ ಕಾಣಿಸಿಕೊಂಡಿದ್ದಾರೆ. ತಕ್ಷಣವೇ ಅಲರ್ಟ್ ಆದ ಪೊಲೀಸರು ಇವರನ್ನ ಹಿಡಿಯಲು ಮುಂದಾಗಿದ್ದಾರೆ. ಆಗ ಗಲಿಬಿಲಿಗೊಂಡ 4 ಜನ ಕಳ್ಳರು ಪೊಲೀಸ್ ಎಂದು ಹೇಳುತ್ತಿದ್ದಂತೆ ತಪ್ಪಿಸಿಕೊಳ್ಳಲು ಯತ್ನಿಸಲು ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಅಲ್ಲದೆ ಅಲ್ಲಿಯೇ ಇದ್ದ ಬಿಯರ್ ಬಾಟಲ್ನಿಂದ ತಮಗೆ ತಾವೇ ಇರಿದುಕೊಂಡು ಪರಾರಿಯಾಗಲು ಯತ್ನಿಸಿದ್ರು ಎಂದು ಹೇಳಲಾಗುತ್ತಿದೆ. ಸದ್ಯ ಇರಾನಿ ಗ್ಯಾಂಗ್ ಕಳ್ಳರನ್ನ ವಶಕ್ಕೆ ಪಡೆದಿರುವ ಆಂಧ್ರ ಪೊಲೀಸರು ಸ್ಥಳೀಯ ಶಹರ್ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿದ್ದಾರೆ. ಘಟನೆ ಕುರಿತು ಮಾಹಿತಿ ಪಡೆದುಕೊಂಡ ಧಾರವಾಡ ಎಸಿಪಿ ಅನುಷಾ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಕೈಗೊಂಡಿದ್ದಾರೆ.